ಏನು ಕೆಲಸ ಮಾಡ್ತಿದ್ಯಾ ಅಂತ ಕೇಳಿಲ್ಲ ನನ್ನಮ್ಮ. ಏನಾದರೂ ಮಾಡ್ಲ ಮಗ, ಯಾರಿಗೂ ತೊಂದರೆ ಕೊಡಬೇಡ ಅಂದ್ಲು. ಎಷ್ಟು ದುಡಿತೀಯೋ ಮಗನೇ ಅಂತ ಕೇಳಲಿಲ್ಲ ನನ್ನಮ್ಮ. ಸಂಜೆ ಮನೆಗೆ ಬಂದ ಕೈ ತುತ್ತಾಕಿ ಸುಸ್ತಾಗಿರ್ತೀಯ ಉಂಡು ಮಂಕಳ್ಳ ಮಗ ಅಂದ್ಲು. ನಂಗೇನ್ ಮಾಡ್ದೆ ಮಗ ಅಂತ ಕೇಳಿಲ್ಲ ನನ್ನಮ್ಮ. ತಾನು ಹೊಂಚಿದೊಂದುಂಡೆ ಬೆಣ್ಣೆ ಹಾಕಿ ಉಂಡ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿರ್ಲ ಮಗ ಅಂದ್ಲು. ನನ್ನ ಜೊತೆ ಕೂತ್ಕೊಂಡು ಎರಡು ಮಾತಾಡು ಅಂತ ಕೇಳಿಲ್ಲ ನನ್ನಮ್ಮ. ಸೋತ್ ಬಂದಾಗ್ಲೆಲ್ಲ ಜೋಗ್ಲ ಆಡಿ ಯಾವಾಗ್ಲೂ ನಗ್ತಾ ಇರ್ಲ ಮಗ ಅಂದ್ಲು. ಇನ್ನು ನನ್ನ ಕೈಲಿ ಆಗಕ್ಕಿಲ್ಲ ಕಣ್ ಮಗ ಅಂತ ಅನ್ಲಿಲ್ಲ ನನ್ನಮ್ಮ. ಒಂದು ಮದುವೆ ಆಗ್ಲ ಮಗ, ನಿಂಗೂ ಆಸರೆ ಆಗುತ್ತೆ ಅಂದ್ಲು. ನಿನ್ ಕಳ್ಕೊಳಕ್ ನನ್ನ ಕೈಲಿ ಆಗಕ್ಕಿಲ್ಲ ಕಣೆ, ನಿನ್ನಂತೊಳ್ಳೆ ನಂಗೆ ಕಟ್ತೀಯನೇ ಅಮ್ಮ ಅಂದೆ. ಉಂಕನ್ ಸುಮ್ಕಿರ್ಲ ಮಗ, ನನ್ನಂತೊಳ್ಳೆ ಕಟ್ತೀನಿ, ಜೊತೆಗೆ ನಾನು ನಿನ್ ಮಗಳಾಗುಟ್ಟಿ ನೀನ್ ಹಿಂಗೇ ನೋಡ್ಕಂತೀನಿ ಅಂದ್ಲು ನನ್ನಮ್ಮ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ನನ್ ಹಿಂದೆ ನೆರಳಾಗಿ ನನ್ನೆಲ್ಲ ಗೆಲುವಾಗಿ ಕಣ್ಣಾಚೆ ಉಳಿದಂಥ ಮೌನ, ನಿದ್ದೇಲಿ ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ ಜೋಪಾನಗೈದಂಥ ಪ್ರಾಣ. ಅಮ್ಮ ಧರಿಗಿಳಿದಿರೋ ಮೂರುತಿ, ಅಮ್ಮ ಸ್ವರ ಬಡಿತದ ಸಾರಥಿ, ಅಮ್ಮ ಧರಿಗಿಳಿದಿರೋ ಮೂರುತಿ, ಅಮ್ಮ ಸ್ವರ ಬಡಿತದ ಸಾರಥಿ. ನನ್ನಲ್ಲಿ ನೀನಾಗಿ ನಿನ್ನಂತೆ ನಾನಾಗಿ ಆದಾಗ ನಾ ಖಂಡಿತ ಅಮ್ಮ ಆ ಜನುಮಗೆ ಪಾವನ, ಅಮ್ಮ ನನ್ನಯ ಚೇತನ. ಬದುಕಿನ ನಾಯಕಿ ಅಮ್ಮ, ನಾಡಿಯ ಗಾಯಕಿ ಅಮ್ಮ, ಬದುಕಿನ ನಾಯಕಿ. ಈ ಪ್ರಪಂಚದಲ್ಲಿ ಎಲ್ಲಾ ಮಕ್ಕಳು ಕೇಳೋ ಕೆಲವು ಪ್ರಶ್ನೆಗಳಿರುತ್ತೆ. ನೀವು ಈ ಪ್ರಶ್ನೆಗಳನ್ನ ಕೇಳಿರ್ತೀರ. ಅಮ್ಮ ಸಾಕ್ಸ್ ಅಲ್ಲಿ, ಸೋಪ್ ಅಲ್ಲಿ, ಟವಲ್ ಇಲ್ಲ, ಟವಲ್ ಇಲ್ಲಿ, ಶರ್ಟ್ ನಾನು ಇಲ್ಲೇ ಕಳ್ಸಿದ್ನಲ್ಲ, ಪ್ಯಾಂಟ್ ಅಲ್ಲಿ, ವಾಚ್ ನೋಡ್ದ್ಯಾ, ನನ್ ಚಾರ್ಜರು, ಹೆಡ್ಫೋನ್ಸ್ ಅಲ್ಲಮ್ಮ, ಅಮ್ಮ ಗಾಡಿ ಕೀಯಲ್ಲಿ, ಲಂಚ್ ಬಾಕ್ಸ್, ಅಮ್ಮ ಟಿವಿ ರಿಮೋಟ್ ಅಲ್ಲಮ್ಮ, ನನ್ ಫೋನ್ ಅಲ್ಲಿ, ಪರ್ಸು. ಅಯ್ಯೋ, ಈ ತರ ನೂರಾರು ಪ್ರಶ್ನೆಗಳನ್ನ ನಮ್ಮ ಅಮ್ಮನ ಹತ್ರ ಕೇಳಿರ್ತೀವಿ. ಆದ್ರೆ ನಮ್ಮ ಅಪ್ಪನ ಹತ್ರ ನಾವು ಕೇಳೋದು ಒಂದೇ ಪ್ರಶ್ನೆ, ಅಪ್ಪ ಅಮ್ಮ ಎಲ್ಲಿ? ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ, ದಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ, ಮನಸ್ಸು ಮಗುತರ ಪ್ರೀತಿಯಲ್ಲಿ, ಹರಸೋ ಹಸುತರ ತ್ಯಾಗದಲ್ಲಿ, ಜಗತ್ತೂಗೋ ಜನನಿ ಜೀವದ ಜೀವತಾಯಿ, ಬ್ರಹ್ಮ ವಿಷ್ಣು ಶಿವಾಯದೆ ಆದು
ಮುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ನೀನು ಬೇಸಿಗೆ ನುಂಗಿ ನನ್ನ ತಂಪಲಿ ಸಾಕಿ ಎಲ್ಲ ಕಷ್ಟವ ಗೆಲ್ಲೋ ಮಾಯೇ ಕಣ್ಣ ಕಂಬನಿಯಲ್ಲೂ ನಿದ್ದೆ ಗಾಬರಿಯಲ್ಲೂ ತಟ್ಟಿ ಧೈರ್ಯವ ತುಂಬು ತಾಯೇ ದೀಪದ ಸ್ಥಾನ ನಿನಗಿರಲು ನಿನ್ನದಿ ಧ್ಯಾನ ನನ್ನಲ್ಲಿ ಲೀನ ಭೂಮಿಗೆ ನಿನ್ನ ಹೆಸರಿಡಲು ಕಾದಿದೆ ನಿನ್ನ ಸಮ್ಮತಿಯನ್ನ ಧರೆಗಿಳಿದಿರು ಮೂರ್ತಿ ಸ್ವರ ಬಡಿತದ ಸಾರಥಿ ಧರೆಗಿಳಿದಿರು ಮೂರ್ತಿ ಸ್ವರ ಬಡಿತದ ಸಾರಥಿ ಪ್ರೀತಿಯ ಅಮ್ಮನಿಗೆ ನನ್ಗೊಂದೊಂದ್ಸಲ ಅನ್ಸುತ್ತೆ ನನ್ನ ಬಾಡಿಲಿ 2 ಹೃದಯ ಇದೆಯಾ ಅಂತ. ಬರೀ 1 ಹೃದಯ ಇದ್ದಿದ್ರೆ ನಾನಿನ್ನ ಇಷ್ಟೊಂದು ಇಷ್ಟಪಡೋದಿಕ್ ಆಗ್ತಾ ಇತ್ತಾ? ಐ ಥಿಂಕ್ ನಿನ್ನನ್ನು ಇಷ್ಟಪಡೋದೇ ನನ್ಗಿಷ್ಟ ಅನ್ಸುತ್ತೆ. ನೀನ್ ನನ್ನ ಲೈಫ್ನ ಎಷ್ಟು ಸಿಂಪಲ್ ಮಾಡ್ಬಿಟ್ಟಿದ್ಯಾ ಅಂದ್ರೆ ನಂಗೆ ಯಾವ ಪ್ರಾಬ್ಲಮ್ಸ್ ಅಂತಾನೆ ಅನ್ಸಲ್ಲ. ನಾವ್ ಎಷ್ಟೇ ಕೋಪದಿಂದ ಮಾತಾಡಿದ್ರು ಸ್ವಲ್ಪನೂ ಕೋಪ ಇಲ್ದೆ ಕೇಳೋಳು ನಮ್ಮಮ್ಮ. ದೋಸೆ ಬೇಡ ಇಡ್ಲಿ ಮಾಡಮ್ಮ, ಪೂರಿ ಬೇಡ ಚಪಾತಿ ಮಾಡು, ಚಟ್ನಿ ಬೇಡ ಸಾಂಬಾರ್ ಮಾಡಮ್ಮ, ಮಟನ್ ಬೇಡ ಇವತ್ತು ಚಿಕನ್ ಮಾಡು, ಟೀ ಬೇಡ ಬೊಂಬಟ್ ಫಿಲ್ಟರ್ ಕಾಫಿ. ಅವಳಿಗೇನ್ ಬೇಕೋ ಅದನ್ ಬಿಟ್ಟು ನಮ್ಗೇನ್ ಬೇಕೋ ಅದನ್ ಯಾವಾಗ ಬೇಕಾದ್ರೂ ಮಾಡೋಳು ನಮ್ಮಮ್ಮ. ಸ್ವೀಪರ್, ಕ್ಲೀನರ್, ಕೀಪರ್, ಶೆಫ್, ವೇಟರ್, ಟೀಚರ್ ನಮ್ಮಮ್ಮ. ಆರ್ಗನೈಸರ್, ಡೆಕೋರೇಟರ್, ಸ್ಟೋರಿ ಟೆಲ್ಲರ್, ಸಿಂಗರ್, ಆಕ್ಟರ್, ಆಂಟರ್ಪ್ರಿನರ್ ನಮ್ಮಮ್ಮ. ಬಾರ್ಗೈನರ್, ಟ್ರೆಷರರ್, ಫೈನಾನ್ಷಿಯಲ್ ಅಡ್ವೈಸರ್, ಸಪೋರ್ಟರ್, ಮೋಟಿವೇಟರ್, ಅಯ್ಯೋ ಮೊಬೈಲ್ ತಗೊಂಡೋಗೋ ಅನ್ನೋ ರಿಮೈಂಡರ್. ಏನೇ ಆಗ್ಬೇಕಾದ್ರೂ ಅಮ್ಮನೇ ಬೇಕು. ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಬಿ ಅ ಫಾದರ್, ಬಟ್ ಇಟ್ ಟೇಕ್ಸ್ ಅ ಲೈಫ್ ಟೈಮ್ ಟು ಬಿ ಅ ಮದರ್. ಇದು ನಮ್ಮೆಲ್ಲಾ ತಾಯಂದಿರಿಗೂ ನಮ್ದೊಂದು ಪುಟ್ಟ ಟ್ರಿಬ್ಯೂಟ್. ಅಮ್ಮ, ಐ ಲವ್ ಯು.